ದೇವನಹಳ್ಳಿ ತಾಲೂಕು ಕುಂದಾನ ಹೋಬಳಿ ಜಾಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಕ್ಷಯರೋಗ ಟಿಬಿ ಮುಕ್ತ ಭಾರತ್ ಅಭಿಯಾನ ಯೋಜನಾ ಅಡಿಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಎನ್ಸಿಸಿ ಆಫೀಸರ್ ಶ್ರೀಮತಿ ನಂದಿನಿ, ನ್ಯೂ ಹಾರಿಜನ್ ಕಾಲೇಜ್, ಕಸ್ತೂರಿ ನಗರ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿ ಟಿಬಿ ಮುಕ್ತ ಭಾರತ ಅಭಿಯಾನ ಟಿಬಿ ಸೋಲಿಸಿ ದೇಶ ಗೆಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈಗ ಆಲ್ರೆಡಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅನ್ಕೋತೀನಿ. ಟಿಬಿ ಅಂದರೆ ಏನು, ಏನು ಸಿಂಪ್ಟಮ್ಸ್ ಇರುತ್ತೆ, ಏನಕ್ಕೋಸ್ಕರ ಸರ್ವೆ ಮಾಡ್ತಿದ್ದೀರಾ ಅಂತ ಯಾರಾದರೂ ಒಬ್ರು ಹೇಳ್ಬೋದಾ? ರೋಗ ಲಕ್ಷಣ ಏನು ಹೇಳಿದ್ದಾರೆ ಯಾರಾದರೂ ಒಬ್ರು ಇಲ್ಲಿ ಬಂದಿದ್ದಾರಪ್ಪ. ವಾಮಿಟಿಂಗ್ ಸೆನ್ಸೇಷನ್ಸ್, ನೈಟ್ ಸ್ವೆಟಿಂಗ್ ಇರುತ್ತೆ. ಒಂದು ಪಲ್ಮನರಿ, ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳ್ತೀವಿ. ಯಾಕಂದ್ರೆ ಬರೀ ಶ್ವಾಸಕೋಶಕ್ಕಷ್ಟೇ ಟಿಬಿ ಬರಬೇಕು ಅಂತ ಏನಿಲ್ಲ. ನಿಮ್ಮ ಟ್ಯೂಬರ್ಕ್ಯುಲೋಸಿಸ್ ಈವನ್ ನಮ್ಮ ದೇಹದಲ್ಲಿ ಬೇರೆ ಆರ್ಗನ್ಸ್ಗೂ ಬರುತ್ತೆ. ನೈಲು ಮತ್ತು ಹೇರ್ ಬಿಟ್ಟರೆ ಇನ್ನು ಯಾವುದೇ ಆರ್ಗನ್ಗಾದರೂ ಟಿಬಿ ಬರ್ಬೋದು. ಬ್ರೈನಿಗೆ ಬರ್ಬೋದು, ಎಕ್ಸ್ಟ್ರಾ ಪಲ್ಮನರಿ ಬೋನಿಗೆ ಬರ್ಬೋದು, ಗರ್ಭಕೋಶಕ್ಕೆ ಅಂದರೆ ಯುಟ್ರಸ್ಗೆ ಬರ್ಬೋದು. ಆ ಥರ ಡಿಫ್ರೆಂಟ್ ಪಾರ್ಟ್ಸ್ಗೆ ಎಲ್ಲಾದರೂ ಟಿಬಿ ಕಾಣಿಸ್ಕೊಳ್ಬೋದು. ಬಟ್ ನಿಮ್ಗೆ ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಸಿಂಪ್ಟಮ್ಸ್ ಸಿಮಿಲರ್ ಇರುತ್ತೆ. ಇವಾಗ ನೈಟ್ ಫೀವರ್ ಬರೋವಂಥದ್ದು, ಈವ್ನಿಂಗ್ ಫೀವರ್ ಬರೋವಂಥದ್ದು, ಮತ್ತು ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಯಾಕಂದರೆ ಸಡನ್ನಾಗಿ ವೆಯ್ಟ್ ಲಾಸ್ ಅನ್ನೋ ಬರೀ ಕ್ಯಾನ್ಸರ್ ಒಂದೇ ಮೈಂಡಿಗೆ ಬರುತ್ತೆ. ಬಟ್ ಈವನ್ ಟಿಬಿನೂ ರೂಲ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಈವ್ನಿಂಗ್ ಇವಾಗ ನಿಮಗೆ ಫೀವರ್ ಬರ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ, ಊಟ ಸರಿಯಾಗಿ ತಿಂತಾ ಇಲ್ಲ, ಸುಸ್ತಾಗ್ತಾ ಹೋಗ್ತಿದ್ದಾರೆ ಅಂದರೆ ಈವನ್ ಅವ್ರಿಗೆ ಕೆಮ್ಮು ಕಫ ಇಲ್ಲ ಅಂದರೂ ಕೂಡ ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಇದೆಯಾ ಅಂತಲೂ ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಕಡಿಮೆ ಆಗ್ತಾ ಇದ್ದಾರೆ, ಜೊತೆಗೆ ನಾನು ಹೇಳಿದಂಗೆ ಈವ್ನಿಂಗ್ ಫೀವರ್ ಬರ್ತಾ ಇದೆ, ಇಲ್ಲ ವೆಯ್ಟ್ ಲಾಸ್ ಆಗ್ತಾ ಇದೆ, ಊಟ ಕಡಿಮೆ ಮಾಡಿ ಬೇರೆ ಏನಾದರೂ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಹಾಗಾಗಿ ಈ ಸಿಂಪ್ಟಮ್ಸ್ನ ಕೇಳ್ಕೊಳ್ಳಿ. ಮೇನ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ 2003 ಪೇಷಂಟ್ಗೆ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಡಲ್ಲ. ಇವನ್ ಅವ್ರ ಫ್ಯಾಮಿಲಿಲೂ ಕೂಡ ಯಾರು ಕಾಂಟ್ಯಾಕ್ಟ್ಸ್ ಇರ್ತಾರೋ ಅವ್ರ ಕ್ಲೋಸು ಅವ್ರಿಗೂ ಕೂಡ ನಾವು 3 ಮಂತ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಏನಕ್ಕೆ ಅಂದರೆ ಮುಂದೆ ಅವ್ರಿಗೆ ಟಿಬಿ ಬರಬಾರ್ದು. TBT ಅಂತ ಹೇಳ್ತೀವಿ, ಟಿಬಿ ಪ್ರಿವೆನ್ಷನ್ ಥೆರಪಿ ಅಂತ. ಇವನ್ ಅದು ಕೂಡ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಹಾಗಾಗಿ ಸರ್ವೆ ಮಾಡುವಾಗ ನಿಮ್ಗೆ ಏನು ಇವಾಗ ಕ್ವಶನ್ ಇಯರ್ ಆಲ್ರೆಡಿ ನಾನು ನೋಡಿದೆ. ಸೊ ಬೇಸಿಕ್ ಸಿಂಪ್ಟಮ್ಸ್ ಎಲ್ಲ ಕವರ್ ಆಗಿದೆ. ಅದರಲ್ಲಿ ಯಾವುದೇ 1-2 ಎಸ್ ಬಂದರೂ ಕೂಡ ನಾವು ಕನ್ಸಿಡರ್ ಮಾಡ್ಕೋತೀವಿ. ಕ್ವಶನ್ಸ್ ಕೇಳ್ತಾ ಬರಬೇಕಾಗುತ್ತೆ. ಸೊ ಅವ್ರಲ್ಲಿ ಯಾವ್ದಾದ್ರು ಆ ಥರ ಬಂದರೆ ನಮ್ಗೆ ಅದು ಡೀಟೇಲ್ಸ್ ಸಿಕ್ತಂದ್ರೆ ನಮ್ಮ ಆಶಾ ಹತ್ರ ಅವ್ರಿಗೆ ನೆಕ್ಸ್ಟ್ ಏನು ಟೆಸ್ಟ್ಗಳು ಮಾಡಿಸ್ಬೋದು, ಫಾಲೋಅಪ್ ಏನು ಮಾಡ್ಬೋದು ನಾವು ಮಾಡ್ಬೋದು. ಅದೇ ಹೋದಾಗ ಆದಷ್ಟು ನೀವು ಫಸ್ಟ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ಏನಕ್ಕೆ ಬಂದಿದ್ದೀರಾ ಹೇಳಿ. ಅವ್ರಿಗೆ ಒಂದೊಂದೇ ಸಿಂಪ್ಟಮ್ಸ್ನ ಕೇಳ್ಕೋಬೇಕಾಗುತ್ತೆ. ಪ್ಲಸ್ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ಅವ್ರ ಮನೇಲಿ ಇಲ್ಲ ಅಂದರೂ ಕೂಡ ಅವ್ರದ್ದು ಫ್ಯಾಮಿಲಿಯವ್ರಿಗಂತೂ ಗೊತ್ತಿರುತ್ತೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ. ಸೊ ನಿಮ್ಗೆ ಎಲ್ಲರೂ ಸಿಗಲಿಲ್ಲ ಅಂದ್ರೂ ಬೇರೆಯವ್ರ ಸಿಂಪ್ಟಮ್ಸ್ನ ಇವ್ರ ಥ್ರೂ ಆದರೂ ಸ್ವಲ್ಪ ಕೇಳ್ಕೊಳ್ಳಿ. ಹಾಗೇನಾದರೂ ಪ್ರಾಬ್ಲಮ್ ಸಿಕ್ತು ಅಂದರೆ ನೋಡೋಣ. ಈ ಸಂದರ್ಭದಲ್ಲಿ ಜಾಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಎಚ್, ಡಾಕ್ಟರ್ ಗೌತಮಿ, ಅರದೇಶನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎನ್ಸಿಸಿ ಪಿಐ ಸುನೀಲ್ ಕುಮಾರ್, ಕಿರಣ್, ಆನಂದ್, HM ಪ್ರಭಾಕರ್, ಸುರೇಶ್, ವೇದ, ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಜಾಳಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ವಸಂತ್ ಕುಮಾರ್, ಬೆಂಗಳೂರು ಗ್ರಾಮಾಂತರ.